ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾವು ರೆಡಿಯಾಗಿದ್ದೇವೆ. ಮಕ್ಕಳಿಗೆ ಇವತ್ತು ರಜೆ ಇದ್ದ ಕಾರಣ, ಮಗನಿಗೆ ರಜೆ ಇಲ್ಲ. ಮಗ ಇವತ್ತೊಂದು ಕ್ಲಾಸಿಗೆ ಹೋಗಿದ್ದಾನೆ 10 ಗಂಟೆಗೆ. ಬಟ್ ಮಗಳಿದ್ದಾಳೆ. ಇವತ್ತು ನಾವು ವಿಕರ್ಣಗಟ್ಟೆಗೆ ಹಬ್ಬಕ್ಕೆ ಹೋಗುವಂತ. ನಿನ್ನೆಯಿಂದ ಹಬ್ಬ ಸ್ಟಾರ್ಟ್ ಆಗಿದೆ, 3 ದಿನದ ಹಬ್ಬ. ಇವತ್ತೊಂದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಬಟ್ ಅದು ಅಂದರೆ ಫಸ್ಟ್ ನೊವೆನಕ್ಕೆ ಹೋದದ್ದು, ಅದ ನಂತರ ಹೋಗಲಿಲ್ಲ. ಅದ ನಂತರ ನಾವು ಸಿಕ್ಕ ಆಗಿದ್ದೇವೆ. ಎಲ್ಲರಿಗೆ ಶೀತ ಜ್ವರ ಕೆಮ್ಮೆಲ್ಲ ಈಗ ನನಗೆ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಜ್ವರ ಇದ್ದರೂ ಸಹ ಶೀತ ಇದ್ದರೂ ಸಹ ನಾನು ಬಾಲಯೋಜನ ಹತ್ತಿರ ಹೋಗ್ತೇನೆ ಕಾಲಬುಡಕ್ಕೆ. ಅಂದರೆ ಅಲ್ಲಿ ಹೋಗಿ ನಂದು ಎಲ್ಲ ಶೀತ ಜ್ವರ ಹೋಗಲಿ ಅಂತೇಳಿ ನಾನು ಪ್ರೇ ಮಾಡಲಿಕ್ಕೆ ಹೋಗ್ತೇನೆ. ನಂದು ಹಠದಿಂದ ಹೋಗ್ತಾ ಇದ್ದೇನೆ. ಬಟ್ ನನ್ನ ಮುಖ ನೋಡೋ ಗೊತ್ತಾಗ್ಬೋದು, ಸ್ವರ ಎಲ್ಲ ನೋಡುವಾಗ. ಇವತ್ತು ನಾನು ಹೋಗ್ತಾ ಇದ್ದೇನೆ ಅಲ್ಲಿ. ತುಂಬ ನಿನ್ನೆಯಿಂದ ಹಬ್ಬದ್ದು 9 ಪೂಜೆ ಆಗ್ತಾ ಉಂಟು. ಇವತ್ತು ನಾಳೆ ಕೂಡ ಉಂಟು. ನಾಳೆ ಎಂಡಿಂಗ್ ಸಾಯಂಕಾಲ ಒಂದು 6 ಗಂಟೆಗೆ ಸ್ಟಾಪ್ ಆಗ್ತದೆ, ಎಲ್ಲ ಎಂಡ್ ಆಗ್ತದೆ. ಮತ್ತು ಮೊನ್ನೆ ಸ್ವಲ್ಪ ವಿಡಿಯೋ ಹಾಕಿದ್ದೇನಲ್ಲ, ಅದರ ಸ್ವಲ್ಪ ಎಕ್ಸಿಬಿಷನ್ ಇದೆಲ್ಲ ಇನ್ಕಂಪ್ಲೀಟ್ ಇತ್ತು. ಬಟ್ ಇವತ್ತು ಅವಕಾಶ ಸಿಕ್ಕಿದ್ರೆ ಅದು ವಿಡಿಯೋ ನಾನು ಶೇರ್ ಮಾಡ್ತೇನೆ. ಇವತ್ತಂದರೆ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ನಾನು ಮೊನ್ನೆ ಆನ್ಲೈನಲ್ಲಿ ನೋಡಿದ್ದೆ, ಅವ್ರದ್ದು ಲೈವ್ ಪೂಜೆ ಎಲ್ಲ ಇತ್ತು, ಅದರಲ್ಲೆಲ್ಲ ಇತ್ತು. ಬಟ್ ನಾವು ಫಸ್ಟ್ ಡೇ ಹಾಕುವಾಗ ಅರ್ಧ ಇತ್ತು, ಎಲ್ಲ ಇರಲಿಲ್ಲ, ಆಗ್ತಾ ಇತ್ತು ಕೆಲಸ. ಸರಿ ಫ್ರೆಂಡ್ಸ್, ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ನೋಡುವ ಅಲ್ಲಿ ಏನೆಲ್ಲ ಆಗ್ತದೆ. ನಾವು ವಿಡಿಯೋಸ್ ಮುಖಾಂತರ ನಾವು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ನಿಮಗೋಸ್ಕರ ನಾವು ಪ್ರೇ ಮಾಡ್ತೇನೆ. ಎಲ್ಲರಿಗೂ ಆ ಬಾಲ ಯೇಸು ಒಳ್ಳೆಯ ಆರೋಗ್ಯ, ಸಮೃದ್ಧಿ, ನೆಮ್ಮದಿ ಎಲ್ಲ ಕೊಡಲಿ ಅಂತ ನಾನು ಪ್ರೇ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನಾವು ಈಗ ಚರ್ಚಿಗೆ ಹೊರಡ್ತಾ ಇರುವಾಗ ಡೋರ್ ಲಾಕ್ ಓಪನ್ ಮಾಡುವಾಗ ಒಂದು ಬೆಕ್ಕಿನ ಮರಿ ಇಲ್ಲಿ ಬಂದಿದೆ. ಪಾಪ ಅದಕ್ಕೆ ತುಂಬ ಹಸಿವಾಗಿದೆ. ಮೊನ್ನೆಯಿಂದ ಇಲ್ಲಿ ಒಂದು ಸ್ವಲ್ಪ ನಾವು ಹಾಲು ಕೊಡ್ತಾ ಇದ್ದೇವೆ. ಈಗ ನಾವು ಅದಕ್ಕೆ ಹಾಲು ಹೋಗುವಾಗ ನೋಡಿ ಪಾಪ ಕಾಣ್ತಾ ಉಂಟು. ಈ ಇವಳಿಗೆ ಬೆಕ್ಕಿನ ಮರಿ ಅಂದರೆ ತುಂಬ ಇಷ್ಟ ಅಲ್ಲ, ನಿಮ್ಗೆ ಗೊತ್ತಲ್ಲ. ಅದಕ್ಕೆ ಇವರಿಗೆ ಸಹ ಆಗಿದೆ. ಬೆಕ್ಕಿನ ಮರಿ ಅಂದರೆ ಉಂಟಲ್ಲ, ಬೆಕ್ಕಾಗಲಿ ನಾಯಿ ಆಗಲಿ, ಪೆಟ್ಟಂದರೆ ಇವರಿಗೆ ತುಂಬ ಪ್ರೀತಿಯನ್ನು ನಮ್ಮ ಫ್ಯಾಮಿಲಿಗೆ, ಹೋಲ್ ಫ್ಯಾಮಿಲಿ ಎಲ್ಲ ಪೆಟ್ಟಂದರೆ ತುಂಬ ನಾವು ಪ್ರೀತಿ ಮಾಡ್ತೇವೆ. ಬಟ್ ನೋಡಿ ಎಷ್ಟು ಚೆಂದ ಮಾಡಿ ಹಾಲು ಕುಡಿತದೆ ನೋಡಿ. ಪಾಪ ಅದ ಒಂದು ಕಾಲು ಮುರಿದಿದೆ, ಯಾರು ಅದಕ್ಕೆ ಪೆಟ್ಟು ಕೊಟ್ಟಿದ್ದಾರೆ. ಮೊನ್ನೆ ಬಂದಿತ್ತು ಅದು, ಬಟ್ ಒಂದು 4 ದಿನ ಇಲ್ಲಿತ್ತು ಬಿಲ್ಡಿಂಗಲ್ಲಿ. ನಾವು ಸ್ವಲ್ಪ ಅದಕ್ಕೆ ಹೊಟ್ಟೆಗೆಲ್ಲ ಕೊಡ್ತಾ ಇದ್ದೆ. ಮತ್ತು ನಮ್ಮ ಸೆಕ್ಯೂರಿಟಿ ತಗೊಂಡು ಎಲ್ಲ ಬಿಟ್ಟು ಬಂದರು. ಪುನಃ ಒಂದು 15 ದಿನ ನಂತರ ಅಲ್ಲ, 15 ದಿನ ಪುನಃ ನಮ್ಮ ಬಿಲ್ಡಿಂಗಿಗೆ ಬಂದಿದೆ. ನಿಜವಾಗಿ ಅದು ಎಲ್ಲಿಯೇ ಬಿಟ್ಟು ಬಂದದ್ದು, ಅದು ಹುಡುಕಿ ಈ ಬಿಲ್ಡಿಂಗ್ ಬಂದಿದೆ. ಪಾಪ ನಿಜವಾದದು ಪ್ರೀತಿ ಇಟ್ಟು ಈ ನಮ್ಮ ನೆನಪಿಟ್ಟು ವಾಪಸ್ ನಮ್ಮ ಮನೆ ಬಿಲ್ಡಿಂಗಿಗೆ ಬಂದು, ಅದು ಚಂದ 2nd ಫ್ಲೋರಿಗೆ ನೋಡಿ. ನಮ್ಮದು 2nd ಫ್ಲೋರಲ್ಲಿ ಉಂಟಲ್ಲ, ಅಲ್ಲಿ ಸ್ಟೆಪ್ಪಿನ ಮೇಲೆ ಹತ್ತಿ ಬರ್ತದೆ ಪಾಪ ಊಟಕ್ಕೆ. ಈಗ ಸ್ವಲ್ಪ ಹಾಲು ಕೊಟ್ಟಿದ್ದೇವೆ. ನಾವು ಆಲ್ರೆಡಿ ಪೂಜೆಗೆ ರೆಡಿ ಆಗುವಾಗ ಬಂದು ಮ್ಯಾವ್ ಅಂತ ಹೇಳ್ತಾ ಇತ್ತು ನೋಡಿ. ಪಾಪ ಕಾಣ್ತದೆ. ನಮ್ಮ ಚಂಪು ಇದು ನಾವು 1 ವಾರ ವೆಯ್ಟ್ ಮಾಡಿದೆ, ಬರ್ತಾನೆ ಕೂಗಿ. ಬಟ್ ನಮ್ಮ ಚಂಪು ಬರಲೇ ಇಲ್ಲ. ಇಷ್ಟು ಪ್ರೀತಿನ ನೋಡಿ. ಇದಕ್ಕೆ ಒಂದು ಏನೋ ನಮ್ಮ ಮೇಲೆ ಅಟ್ಯಾಚ್ಮೆಂಟ್ ಉಂಟು, ಬಂದಿದೆ. ಇದು ನಮಗೆ ಶಾಶ್ವತ ಅಲ್ಲ ಈ ಬೆಕ್ಕಿನ ಮರಿ. ಇಲ್ಲಿ ಗೊತ್ತಿಲ್ಲ ಇಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು. ಯಾಕೆಂದರೆ ಬಿಲ್ಡಿಂಗಲ್ಲಿ ಗೊತ್ತಲ್ಲ, ಒಬ್ಬೊಬ್ಬರಿಗೆ ಆಬ್ಜೆಕ್ಷನ್ ಇರ್ಬೋದು. ಬಟ್ ನಮ್ಮ ಹಾಗೆ ನಡೀಲಿಕ್ಕೊಳ್ಳಿಕ್ಕಿಲ್ಲ ನೋಡಿ. ಇದ್ದಷ್ಟು ನಾವು ಅದಕ್ಕೆ ಒಟ್ಟಿಗೆ ಕೂಡೋದು. ಬಟ್ ಏನು ಮಾಡಲಿಕ್ಕಾಗೋದಿಲ್ಲ, ಹೌದಲ್ವಾ ಏಂಜಲ್? ವಾಚ್ಮ್ಯಾನ್ ಬಿಟ್ಟರೆ ಬಿಡಲಿ, ಏನು ಮಾಡೋದು. ಪಾಪ ಮೀನಿನ ಮಾರ್ಕೆಟ್ ಹತ್ರ ಬಿಟ್ಟರೆ ಅದಕ್ಕೊಂದು ತಿಂಡಿ ಸಹ ಸಿಗ್ಬೋದು. ಎಲ್ಲೆಲ್ಲಿ ಬಿಟ್ಟರೆ ಅದಕ್ಕೆ ಸಿಗಲಿಕ್ಕಿಲ್ಲ ನೋಡಿ. ಬಿಡಲ, ನಾವು ಕರ್ಕೊಂಡು ಹೋಗ್ಲಾ? ಎಲ್ಲಿ ಕರ್ಕೊಂಡು ಹೋಗೋದು? ಇವ್ರು ಹೇಳ್ತಾರೆ ಎಷ್ಟು ದಿನ ಇರ್ತದೆ ಅಷ್ಟು ದಿನ ನಾವು ನೋಡ್ಕೊಳ್ಳೋದು. ಏನು ಮಾಡಲಿಕ್ಕೆ ನೋಡಿ, ಅಷ್ಟಿಷ್ಟು ಮುದ್ದು ಮಾಡ್ತಾರೆ. ಅಯ್ಯೋ, ತುಂಬ ಸೆಕೆ ಸಹ ಆಗ್ತದೆ ಹೊರಗೆ ನಿಲ್ಲಿಕ್ಕೆ. ಒಂದು ಶೀತ ಸಹ ಆಗಿದೆ. ಶೀತ ಆಗಿ ಮೆಡಿಸಿನ್ ತಗೊಂಡ್ರೆ ಉಂಟಲ್ಲ. ಅಯ್ಯೋ ನೋಡಿ ಮ್ಯಾಮ್, ಅಯ್ಯೋ ನೋಡಿ ಅಂತೆ. ಓ ಥ್ಯಾಂಕ್ ಯು ಅಂತ ಹೇಳ್ತದೆ. ಥ್ಯಾಂಕ್ ಯು. ಇನ್ನು ಮಧ್ಯಾಹ್ನ ಹೌದಲ್ವಾ? ಹಾಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಸರಿ ಫ್ರೆಂಡ್, ನಮಗೆ ಲೇಟ್ ಆಯಿತು. ನಾವೀಗ ಪೂಜೆಗೆ ಹೋಗ್ತಾ ಇದ್ದೇವೆ.
ಓಕೆ ನೋಡುವ, ಮತ್ತು ಮಧ್ಯಾಹ್ನ ನಂತರ ಬಂದರೆ ಅದಕ್ಕೆ ಸ್ವಲ್ಪ ತಿಂಡಿ ಹಾಕೋದು ನೋಡುವ. ಅಷ್ಟರ ತನಕ ಈಗ ಹಾಲು ಕೊಟ್ಟಿದ್ದೇವೆ ಅಲ್ಲ. ओके फेस्ताच्या मिसाकी असून लोमतना कितलो लोक हांगस रायलो ते तुमी समजून पळोवं येता. ह्या सांगता ऑनलायनीर परगांवांत वावर करची हांतुरणार आनी पिडेंत आसची जायतीं भक्तिकां ह्या मिसान भाग्यते आसात. तुमचे हाजीरपण आमी वळखते आसा. असल्या एका चारित्रीक गणिता कारण जाल्ल्या तुमकां सर्वांक ऑनलायन आनी ऑफलायन भक्तिकांक बाळका जेजूच्या वार्षिक फेस्ताचे शुभाशय आमी पाठयता. बाळूक जेजू तुमकां आशिर्वाद दिवं दी, राखून दी, सांबाळूं दी. घट्ट दोन ताळयो पेटोवन बाळका जेजूच्या वार्षिक फेस्ताचे शुभाशय एकामेकांक वांटून घेवया. भोवन आनी भयणीनो, ह्या फेस्ता मिसाक आमचे संगी आसात कारवार दिएसीसचे गवळी बाप अधीक मनअधीक दोतोर दुमिंग डायस. नवें सुरू जाल्ल्या दिसा तावन हे आमकां मेळिल्ले 6th बिशप. 1969 इस्वेंत कारवार दिएसीसीन जल्मले ते उपरांत तांचे कुटुंब ते ल्हान आसतना शिवमोग्गाक थंय वचून वस्ती करूंक लागले. 1997 इस्वेंत शिवमोग्गा दिएसीसचे याजक जावन तांकां याजकी दिक्षा मेळ्ळी. 2024 इस्वेच्या जानेराच्या 13 तारखेर तांकां कारवार दिएसीसचे बिस्प जावन नेमले आनी आतां ते शिवमोग्गा दिएसीसचे एपोस्टोलीक एडमिनिस्ट्रेटरी वय. आयचे हे मिसाचें बलिदान भेटोवन प्रतीक जावन गवडीक दिक्षा लाभले उपरांत पयले फावटी ह्या पुणशेताक तांणी भेट दिवची आसा. आमचे आपोवणे मांडून घेवन हे मिसाचें बलिदान भेटोवन आमकां आशिर्वादीत केल्ल्या तांकां तुमचे नावे, हांगासर आसच्या याजकाचे नावे, सर्व कर्मलितांचे नावे हांव देव बरें करूं म्हणटा. तांचेर तांच्या दिएसीसचेर बाळका जेजूची विनसणार आशिर्वादां मागता. तुमी पेटयल्ल्यो ताळयो कारवार आयकूंक जाय. देव बरें करूं. आनी तांच्याच बगलेन आसा दियोकोनो हिलरी, तांच्याच दिएसीसचे आनी येवच्या थोड्या म्हयन्यांनी तांकां याजकी दिक्षा मेळचेर आसा. आनी तांच्या दिएसीसींत आमकां एक फिरगस दिवन आमचे कॉवेंत आसून थंयसर आमकां गवडीक सेवा दिवंकी तांणी आमकां जायतो आदार आनी मार्गदर्शन दिले आसात. होन्नावरच्या मट्टदिकेरी म्हणचे कडेन ही फिरगज आनी तशेंच कॉवेंत आसा. ह्या फेस्ताच्या तशें नव्याच्या दिसांनी जायत्या कर्मेलितांनी तांची आत्मीक सेवा दिल्या. परच्या दिसा हांगासर सुमार आमी कर्मेलितांचो एकतार संभ्रमतना 50च्याकी वयर कर्मेलित फ्राद आसले आनी काली आजी ते आमच्या प्रांताच्या म्हणजे कर्नाटक, गोंय, गुजरात, महाराष्ट्र, कॅनडा, टांझानिया, इटली हांगा तावन आयल्यात. ह्या सर आमच्या कर्मेलित भावांक आमी देव बरें. आमच्या कॉवेंताच्या तशी पुणशेताच्या दफ्तरांत, स्टॉलांत, कॉवेंताच्या पार्लरांत, नमन बळू जेजू कोंकणी म्हयनेच्या दफ्तरांत, कार्मेल मीडिया स्टुडियो, यात्री निवासात ವಾರ್ಷಿಕ ಮಹೋತ್ಸವದಲ್ಲಿ ಪ್ರಚಾರದಿಂದ ವರದಿಗಳನ್ನು ಪ್ರಕಟಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಕೋಟಿ ಕೋಟಿ ನಮನಗಳು. यावेळी पार्किंगात स्टॉलांत मिसा कामगिरीच्या तशें नमन बळू जेजू काउंटरांत कुमक केल्ल्या सर्व स्वयंसेवकांक आमचे दिनवास. याची वडील फौज आसा आनी ही जावन आसा आमचो आदार आनी ह्या पुणशेताचे बळवंत खांबे. तरी ह्या दिसांनी आमी उठच्याचे पयले ती हांगा आसली आनी आमी कितें देवपरांत ही दोगिनी आसा. आपल्या कामाक रजा घालून उभी राहा. तुमची भुरगीं तुमचे लागीं आसात जाल्यार तांच्या कामाक वास्तव घेतली.
ಫ್ರೆಂಡ್ಸ್, ನಾವೀಗ ಮನೆಗೆ ರೀಚ್ ಆಗಿದ್ದೇವೆ. ಪೂಜೆ ಎಲ್ಲ ಆಯಿತು, ಊಟ ಸಹ ಆಯಿತು. ಮನೆಗೆ ಬಂದು ಈಗ ಗಂಟೆ ಸುಮಾರು ಒಂದು 1:15 ಆಯಿತು. ತುಂಬ ಸುಸ್ತಾಗ್ತಾ ಉಂಟು. ಶೀತ ಆಗಿ ನೋಡಿ, ಮುಖ ಆಗಿದೆ ನೋಡಿ, ಅದು ಸಹ ಹೋಗಿದೆ. ಪರವಾಗಿಲ್ಲ. ತುಂಬ ರಶ್, ತುಂಬ ಅಂದರೆ ತುಂಬ ರಶ್ ಇತ್ತು. ತುಂಬ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಸಹ ಸಿಗಲಿಲ್ಲ. ಮತ್ತು ನನಗೊಂದು ಚೇರ್ ಸಿಕ್ಕಿತ್ತು, ಅದರಲ್ಲಿ ಕೂತ್ಕೊಂಡೆ. ಎಲ್ಲ ಸ್ಟ್ಯಾಂಡಿಂಗ್ ಇದ್ದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.